ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಮಾದಿಗ ಸಮಾಜಕ್ಕೆ ಎಲ್ಲ ಸರ್ಕಾರಗಳು ಕೂಡ ಅನ್ಯಾಯ ಮಾಡಿಕೊಂಡೇ ಬರ್ತಾ ಇದೆ. ನಾವು ಕಂಡಂಗೆ ನನ್ನ ಅನುಭವದಲ್ಲಿ ದೇವರಾಜ ಸರ್ಕಾರದಿಂದ ಹಿಡಿದು ಸಿದ್ದರಾಮಯ್ಯ ಸರ್ಕಾರದವರೆಗೆ ನಮ್ಮ ಏನು ಸಮಾಜ ಇದೆ, ಎಡ ಮತ್ತು ಬಲ, ಅವ್ರಿಗೆ ಈಕ್ವಲ್ ಆಗಿ ಅವ್ರಿಗೆ ಎರಡು ಕೊಟ್ಟರೆ ನಮ್ಗೆ ಎರಡು ಕೊಟ್ಟರು ಅವ್ರಿಗೆ ಎರಡು, ಆ ರೀತಿ ಮಾಡಿಕೊಂಡೇ ಬರ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಬಂದಾದ ತಕ್ಷಣ ನಮಗೆ ಅವ್ರು ಅನ್ಯಾಯ ಮಾಡೋದು. ಆ ಟೈಮ್ನಲ್ಲಿ ನಮಗೆ ಸರಿಯಾದ ಪ್ರಾತಿನಿಧ್ಯ ಕೊಡಲಿಲ್ಲ. ಮತ್ತು ಅವರಿಗೆ ಏನೋ ಒಂದು ಕಾಟಾಚಾರಕ್ಕೆ ಯಾವುದೋ ಒಂದು ಖಾತೆ ಕೊಟ್ಟು ನಮಗೆ ಮೋಸ ಮಾಡಿದ್ರು, ಮತ್ತು ಮೂಲೆ ಗುಂಪು ಮಾಡಲಿಕ್ಕಂತ ಒಂದು ಹುನ್ನಾರ ನಡೆಸಿದ್ದಾರೆ. ಈಗ ಸಾಮಾನ್ಯವಾಗಿ ನಾವು ಸುಮಾರು ಸಿದ್ದರಾಮಯ್ಯ ಸರ್ಕಾರ ಬಂದಾಗಲಿಂದ ಹಿಡಿದು ಇಲ್ಲಿನವರೆಗೂ ಕೂಡ ನಾವು ಹಿರಿಯರಾದಂಥ ಎಚ್ ಮುನಿಯಪ್ಪನವರು 7 ಸಾರಿ MP ಆಗಿರ್ತಕ್ಕಂಥವ್ರು, ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು, ಹಿರಿಯ ಮುತ್ಸಜ್ಜಿ, ಮತ್ತಿಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆನೆಲ್ಲ ಬಹಳ ಶ್ರದ್ಧೆ ವಹಿಸಿ ಕೆಲಸ ಮಾಡಿರ್ತಕ್ಕಂಥ ಎಚ್ ಮುನಿಯಪ್ಪನವರಿಗೆ ಮುಖ್ಯಮಂತ್ರಿ ಮಾಡಿ ಅಂತ ನಾವು ಒತ್ತಾಯ ಮಾಡಿದಾಗ ಅಲ್ಲಿ ಗೊಂದಲ ಆಯಿತು. ಇವಾಗ ಏನು ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಗೊಂದಲ ಆದಾಗ ಅವರಿಬ್ಬರನ್ನು ಬಿಟ್ಟು ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಒಂದು ಹೆಸರು ಬರಬೇಕಾದ್ರೆ ನೀವು ಮುಖ್ಯಮಂತ್ರಿ ಎಚ್ ಮುನಿಯಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಒತ್ತಾಯ ಮಾಡಿದ್ವಿ. ಅದಾಗಲಿಲ್ಲ. ಕೊನೆಗೆ ಬಲಾಢ್ಯರದೇ ದರ್ಬಾರು ಮತ್ತು ಅವರ ಅನುಭವ ಎಲ್ಲ ಇನ್ನೂ ತಗೊಳ್ಳಿಲ್ಲ. ಹಂಗಾಗಿ ಎಚ್ ಮುನಿಯಪ್ಪನವರಿಗೆ ಮುಖ್ಯಮಂತ್ರಿ ಮಾಡೋಕ್ಕಾಗದೇ ಇದ್ದ ಸಂದರ್ಭದಲ್ಲಿ ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಮಾಡಿ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಡಿ ಅಂತ ಕೇಳಿದ್ರು ಕೂಡ ಉಪಮುಖ್ಯಮಂತ್ರಿ ಕೂಡ ಮಾಡಲಿಲ್ಲ. ಆಮೇಲೆ ಅವ್ರಿಗೆ ಬೇಕಿಲ್ಲದಿರ್ತಕ್ಕಂಥ ಒಂದು ಖಾತೆಯನ್ನು ಕೊಟ್ಟು ಅವಮಾನ ಮಾಡಿದ್ದಾರೆ. ಮತ್ತು RB ತಿಮ್ಮಪ್ಪರು ಬಹಳ ಹಿರಿಯರು, ಅವ್ರಿಗೂ ಕೂಡ ಅವರಿಗೆ ಸಚಿವ ಸಂಪುಟದ ಅವಕಾಶ ಕೊಡದಂತೆ ಮೋಸ ಮಾಡಿದ್ದಾರೆ. ಈಗ ಏನು DK ಶಿವಕುಮಾರ್ ಅವರು ಸರ್ಕಾರ ರಚನೆ ಮಾಡ್ಕೊಂಡಿದ್ದೀರಿ, ನೀವಾದರೂ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ, ಈ ಸಮಾಜ ನಮಗೆ ಬೇಕಾಗಿದೆ, ಮುಂದೆ 28 ಚುನಾವಣೆಯಲ್ಲಿ ಈ ಸಮಾಜದ ಓಟ್ ನಮಗೆ ಬೇಕಾಗಿದೆ ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ, ನೀವು ನ್ಯಾಯಯುತವಾಗಿ ಈ ಏನು ಸಚಿವ ಸಂಪುಟದಲ್ಲಿ ಕನಿಷ್ಠ ಪಕ್ಷ ಒಂದು 3 ಸಚಿವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕು, ಮತ್ತು ಉನ್ನತವಾದ ಖಾತೆಗಳನ್ನು ನೀಡಬೇಕು, ಮತ್ತು SC PTSP ಹಣವನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡಬಾರ್ದು, ಈ ಸಮಾಜಕ್ಕಾಗಿ ಮೀಸಲಿಡಬೇಕು ಅಂತ ಒತ್ತಾಯ ಮಾಡ್ತಾ ಏನು ನಮ್ಮ ಒಳ ಮೀಸಲಾತಿ ಗೊಂದಲ ಆಗಿದೆ ಅದನ್ನು ಕೂಡ ನೀವು ಪೂರ್ಣ ಒಳ ಮೀಸಲಾತಿ ಜಾರಿ ಮಾಡಬೇಕು DK ಶಿವಕುಮಾರ್ ಅವರು. ಇಲ್ಲ ಅಂತಂದರೆ ಮುಂದಿನ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳು ಕೂಡ ಮತಜಾಗೃತಿ ಮಾಡಿ ಈ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ದಯಮಾಡಿ ಸಾಮಾಜಿಕ ನ್ಯಾಯ ಕೊಡಿ, ನಮಗೆ ಸದ್ಯ ಪ್ರಾತಿನಿಧ್ಯ ಕೊಡಿ ಮಾದಿಗರಿಗೆ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರಕ್ಕೆ ಒತ್ತಾಯ ಇದೆ. ಡಾಕ್ಟರ್ ಭೀಮರಾಜು, ವಿಶ್ವಾದಿಜ ಮಹಾಸಭಾ ರಾಜ್ಯಾಧ್ಯಕ್ಷರು ಹಾಗೂ ಒಕ್ಕೂಟದ ರಾಜ್ಯ ಸಂಚಾಲಕ.